ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಚಾಮುಂಡೇಶ್ವರಿ ವರ್ಧಂತಿಯ ಪ್ರಯುಕ್ತ ಚಾಮುಂಡೇಶ್ವರಿ ಅಮ್ಮನವರ ಪೂಜೆಯನ್ನು ಸರಳವಾಗಿ ನಾವು ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ನಾಗ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಚಾಮುಂಡೇಶ್ವರಿ ಅಮ್ಮನವರು ಹುಟ್ಟಿದಂಥ ದಿನವನ್ನು ಚಾಮುಂಡೇಶ್ವರಿ ವರ್ಧಂತಿ ಅಂತ ನಾವು ಆಚರಣೆ ಮಾಡ್ತೀವಿ. ಪ್ರತಿ ಆಷಾಢ ಮಾಸದಲ್ಲಿ ಈ ಚಾಮುಂಡೇಶ್ವರಿಯ ವರ್ಧಂತಿ ಬರುತ್ತೆ. ಇನ್ನು ಈ ವರ್ಷ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಯಾವ ದಿನ ಬಂದಿದೆ ಅನ್ನೋದನ್ನು ನಾನು ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ನೀವು ಆ ವಿಡಿಯೋನ ಚೆಕ್ ಮಾಡ್ಬೋದು. ಯಾವ ದಿನ ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ಅದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗಿದ್ರೆ ಬನ್ನಿ ಚಾಮುಂಡೇಶ್ವರಿ ಅಮ್ಮನವರ ಪೂಜೆಯನ್ನು ವರ್ಧಂತಿ ದಿವಸ ಯಾವ ರೀತಿ ಮಾಡ್ಬೋದು ಅಂತ ತಿಳ್ಕೊಂಡು ಬರೋಣ. ಯಾವುದೇ ಒಂದು ವ್ರತವನ್ನು ಪೂಜೆಯನ್ನು ಮಾಡೋದಕ್ಕೆ ಒಂದು ಸೂಕ್ತವಾದಂಥ ಜಾಗವನ್ನು ನಾವು ಮಾಡ್ಕೋಬೇಕಾಗತ್ತೆ. ಅನಂತರ ಆ ಜಾಗದಲ್ಲಿ ಶುದ್ಧ ಮಾಡಿಕೊಂಡು ಒಂದು ಪೀಠವನ್ನು ಇಟ್ಟು ಪೀಠದ ಮೇಲೆ ರಂಗೋಲಿಯನ್ನು ಹಾಕೋಬೇಕು. ದೇವ್ರ ಮನೆಯಲ್ಲಿ ರಂಗೋಲಿ ಹಾಕುವಾಗ ಆದಷ್ಟು ದೇವರ ರಂಗೋಲಿಗಳನ್ನು ಹಾಕೊಳ್ಳಿ. ಅದರಲ್ಲೂ ಅಕ್ಕಿ ಹಿಟ್ಟನ್ನು ಬಳಸಿ ರಂಗೋಲಿ ಹಾಕಿದ್ರೆ ಬಹಳನೇ ಶ್ರೇಷ್ಠ. ರಂಗೋಲಿ ಹಾಕೊಂಡಿದ ನಂತರ ರಂಗೋಲಿಗೆ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಅರ್ಪಿಸಿ ಆನಂತರ ಅದ್ರ ಮೇಲೆ ದೀಪ ಹಚ್ಚೋದಾಗಲಿ ಅಥವಾ ದೇವ್ರ ಫೋಟೋ ಇಡೋದಾಗಲಿ ಮಾಡ್ಕೋಬೇಕಾಗತ್ತೆ. ನಮ್ಮ ಮನೆಯಲ್ಲಿರುವಂಥ ಚಾಮುಂಡೇಶ್ವರಿ ಅಮ್ಮನವರ ಫೋಟೋವನ್ನು ನಾನು ತೊಗೊಂಡಿದ್ದೀನಿ. ಫೋಟೋವನ್ನು ನೀಟಾಗಿ ಒರೆಸಿ ಅನಂತರ ಇವಾಗ ಅಮ್ಮನವ್ರಿಗೆ ಆ ಹಣೆಗೆ ಕುಂಕುಮವನ್ನು ಇಡಬೇಕು, ಕೆನ್ನೆಗೆ ಅರಿಶಿನವನ್ನು ಇಡಬೇಕು. ಹಾಗೆ ಪಾದಗಳಿಗೆ, ಹಸ್ತಕ್ಕೆ ಕೂಡ ನೀವು ಅರಿಶಿನ ಕುಂಕುಮವನ್ನು ಇಟ್ಟು ಅಲಂಕಾರವನ್ನು ಮಾಡ್ಕೋಬೇಕಾಗತ್ತೆ. ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹವನ್ನು ಅಥವಾ ಫೋಟೋವನ್ನು ಸುಮಾರು ಜನ ಮನೇಲಿ ಇಡೋದಿಲ್ಲ. ಇಡಲೇಬಾರ್ದು ಅಂತ ಏನೂ ಇಲ್ಲ. ನಾನು ಪ್ರತಿದಿನ ಇಟ್ಟೇನು ಪೂಜೆ ಮಾಡೋದಿಲ್ಲ. ಆದರೆ ನವರಾತ್ರಿ ಸಮಯದಲ್ಲಿ, ಈ ರೀತಿ ವರ್ಧಂತಿ ಸಮಯದಲ್ಲಿ ನಾನು ಫೋಟೋವನ್ನು ಇಟ್ಟು ಪೂಜೆ ಮಾಡಿ ಮತ್ತೆ ಅದನ್ನು ನೀಟಾಗಿ ಒಂದು ಬಟ್ಟೆಯನ್ನು ಸುತ್ತು ಇಡ್ತೀನಿ. ಇವಾಗ ಅದೇ ಫೋಟೋಗೆ ಅರಿಶಿನ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡಿ ಪೂಜೆಗೆ ಅಂತ ಇಟ್ಕೋತಾ ಇದ್ದೀನಿ. ಇವಾಗ ಕೆಲವೊಬ್ಬರು ಮನೆಗೆ ಚಾಮುಂಡೇಶ್ವರಿ ಅಮ್ಮನವರ ಫೋಟೋ ಆಗಲಿ ವಿಗ್ರಹ ಆಗಲಿ ಎರಡೂ ಇರೋದಿಲ್ಲ. ಅಂಥವ್ರು ಏನು ಮಾಡಬೇಕು ಅಂತಂದರೆ, ಶಕ್ತಿ ದೇವತೆಗಳು ಫೋಟೋ ಯಾವುದಾದ್ರೂ ಪರವಾಗಿಲ್ಲ, ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ಫೋಟೋ ಆಗಿರ್ಬೋದು ಅಥವಾ ಲಲಿತಾ ತ್ರಿಪುರ ಸುಂದರಿ ಫೋಟೋ ಆಗಿರ್ಬೋದು. ನೀವು ಅಮ್ಮನವ್ರನ್ನ ಫೋಟೋ ಇಟ್ಕೊಂಡು ಪೂಜೆ ಮಾಡ್ಬೋದು. ಅಕಸ್ಮಾತ್ ಫೋಟೋನೇ ಇಲ್ಲ ಅಂತಂದರೆ ಕಳಸವನ್ನು ಸ್ಥಾಪನೆ ಮಾಡಿ ಆ ಕಳಸವನ್ನೇ ಅಮ್ಮನವರು ಅಂತ ಪ್ರಾರ್ಥನೆ ಮಾಡಿಕೊಂಡು ಕೂಡ ಪೂಜೆ ಮಾಡ್ಬೋದು. ಅಥವಾ 5 ಮುಖದ ದೀಪವನ್ನು ಹಚ್ಚಿ ಆ ದೀಪವನ್ನೇ ದೇವರು ಅಂದರೆ ಚಾಮುಂಡೇಶ್ವರಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಕೂಡ ನೀವು ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ಇವಾಗ ಅಮ್ಮನವರಿಗೆ ಅತ್ಯಂತ ಪ್ರಿಯವಾಗಿರುವಂಥ ಸುಗಂಧಭರಿತವಾದಂಥ ಹೂಗಳನ್ನು ಇಟ್ಟು ಅಲಂಕಾರ ಮಾಡಬೇಕು. ಹಾಗಾಗಿ ನಾನು ಮಲ್ಲಿಗೆ ಹೂವನ್ನು ಅಮ್ಮನವರ ಫೋಟೋಗೆ ಹಾರವನ್ನು ಹಾಕಿದ್ದೀನಿ. ಹಾಗೆ ಗುಲಾಬಿ ಹೂಗಳಿಂದ, ಸೇವಂತಿಗೆ ಹೂಗಳಿಂದನೂ ಕೂಡ ಅಲಂಕಾರ ಮಾಡಿದ್ದೀನಿ. ದೇವರ ಅಕ್ಕಪಕ್ಕ 2 ದೀಪಗಳನ್ನು ಇಟ್ಟು ದೀಪಗಳಿಗೆ ಅರಿಶಿನ ಕುಂಕುಮ ಇಟ್ಟು ಎಣ್ಣೆ ಬತ್ತಿ ಎಲ್ಲ ಹಾಕಿ ಇವಾಗ ದೀಪ ಹಚ್ಕೊಂಡು ಪೂಜೆಯನ್ನು ಶುರು ಮಾಡೋಣ. ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಈ ಒಂದು ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಗಣಪತಿಯನ್ನು ಬೇಡಿಕೊಂಡು ಅನಂತರ ನೀವು ಪೂಜೆಯನ್ನು ಆರಂಭ ಮಾಡಬೇಕಾಗತ್ತೆ. ನಾನು ಮೊದಲೇ ಹೇಳಿದ್ನಲ್ಲ, ಕೆಲವರು ಮನೆಯಲ್ಲಿ ಫೋಟೋ ಆಗಲಿ ವಿಗ್ರಹ ಆಗಲಿ ಎರಡೂ ಇರೋದಿಲ್ಲ. ಅಂಥವ್ರು ಈ ರೀತಿ ಶ್ರೀಚಕ್ರ ಇಟ್ಟು ಕೂಡ ಪೂಜೆ ಮಾಡ್ಬೋದು. ಅಥವಾ ಶ್ರೀಚಕ್ರವನ್ನು ಒಂದು ಪೇಪರ್ ಮೇಲೆ ಬರೆದು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಕುಂಕುಮಾರ್ಚನೆ ಮಾಡಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ನಾನಿಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹ ಇಲ್ಲದೆ ಇರೋ ಕಾರಣ ಲಕ್ಷ್ಮೀ ವಿಗ್ರಹವನ್ನೇ ತೊಗೊಂಡಿದ್ದೀನಿ. ವಿಗ್ರಹಕ್ಕೆ ಅಭಿಷೇಕವನ್ನು ಕೂಡ ನೀವು ಅವತ್ತಿನ ದಿವಸ ನೆರವೇರಿಸ್ಬೋದು. ಈಗಾಗಲೇ ಅಭಿಷೇಕ ಆಗಿರುವಂಥ ವಿಗ್ರಹವನ್ನು ನಾನಿವಾಗ ಶ್ರೀಚಕ್ರದ ಮೇಲೆ ಸ್ಥಾಪನೆ ಮಾಡಿಕೊಂಡು ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡ್ತಾಯಿದ್ದೀನಿ. ಅನಂತರ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು. ಇವತ್ತಿನ ದಿವಸ ಚಾಮುಂಡೇಶ್ವರಿ ವರ್ಧಂತಿ ದಿವಸ ನಾನು ಪೂಜೆಯನ್ನು ನೆರವೇರಿಸ್ತಾ ಇದ್ದೀನಿ. ನಾನು ಅಂದ್ಕೊಂಡಿರೋಂಥ ಕೆಲಸಗಳೆಲ್ಲವೂ ಕೂಡ ನೆರವೇರಲಿ ಅಂತ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಧೂಪವನ್ನು ಮಾಡ್ತಾ ಅಮ್ಮನವ್ರನ್ನ ಆವಾಹನೆ ಮಾಡಬೇಕು. ಅನಂತರ ಲಕ್ಷ್ಮೀ ದೇವಿಗೆ ಅಥವಾ ಚಾಮುಂಡೇಶ್ವರಿ ದೇವಿಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಧೂಪವನ್ನು ತೋರಿಸಿ ಪೂಜೆಗೆ ಆವಾಹನೆ ಮಾಡಬೇಕು. ಅಥವಾ ನಾನು ಮೊದಲೇ ಹೇಳಿದಾಗೆ ಫೋಟೋ ಏನೂ ಇಲ್ಲದೆ ಇದ್ದರೆ ನೀವು 5 ಮುಖದ ಅಂದರೆ ಪಂಚಮುಖಿ ದೀಪವನ್ನು ಹಚ್ಚಿದರೆ ಆ ದೀಪಕ್ಕೇ ಅಮ್ಮನವ್ರನ್ನ ಆಹ್ವಾನ ಮಾಡಿ ಅನಂತರ ನೀವು ಅರ್ಚನೆಯನ್ನು ಶುರು ಮಾಡಬೇಕಾಗುತ್ತೆ. ದುರ್ಗಾ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆ ಮಾಡ್ಬೋದು. ಲಕ್ಷ್ಮೀ ಅಷ್ಟೋತ್ತರ, ಸರಸ್ವತಿ ಅಷ್ಟೋತ್ತರ, ಪಾರ್ವತಿ ಅಷ್ಟೋತ್ತರವನ್ನು ಹೇಳ್ಬೋದು. ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡಿದ್ರೆ ಒಳ್ಳೆಯದು. ಸೌಂದರ್ಯ ಲಹರಿಯನ್ನು ಹೇಳ್ಕೊಬೋದು. ಹೀಗೆ ನಿಮಗೆ ಏನು ಸ್ತೋತ್ರಗಳು ಬರುತ್ತೋ ಆ ಸ್ತೋತ್ರಗಳನ್ನು ಹೇಳಿಕೊಂಡು ಅರ್ಚನೆ ಮಾಡಬೇಕು. ಅಮ್ಮನವ್ರಿಗೆ ಕುಂಕುಮಾರ್ಚನೆ ಮಾಡಿದ್ರೆ ಬಹಳನೇ ವಿಶೇಷ. ವಿಗ್ರಹ ಇಲ್ಲದೆ ಇರೋರು ಏನು ಮಾಡಿ ಅಂತಂದರೆ ಒಂದು ವೀಳ್ಯದೆಲೆ ಮೇಲೆ ಒಂದು ನಾಣ್ಯವನ್ನು ಇಟ್ಟು ಮೊದಲು ಸ್ವಲ್ಪ ಒಂದು ಚಿಟಿಕೆ ಅರಿಶಿನವನ್ನು ಹಾಕಿ ಅನಂತರ ಉಂಗುರದ ಬೆರಳಿನಿಂದ ಕುಂಕುಮವನ್ನು ತಗೊಂಡು ಒಂದೊಂದೇ ಅಷ್ಟೋತ್ತರವನ್ನು ಹೇಳುವಾಗ ಒಂದೊಂದೇ ಚಿಟಿಕೆ ಕುಂಕುಮವನ್ನು
ಆ ಒಂದು ಕಾಯಿನ್ ಮೇಲೆ ಹಾಕ್ತಾ ಬರಬೇಕಾಗತ್ತೆ. ಈ ರೀತಿ ಅರ್ಚನೆ ಮಾಡಿದಂತಹ ಕುಂಕುಮಕ್ಕೆ ತುಂಬಾ ಪವರ್ ಇರುತ್ತೆ. ಹಾಗಾಗಿ ಅದನ್ನು ನೀವೇನಾದರೂ ಹೊರಗಡೆ ಹೋಗಬೇಕು ಅಂದಾಗ ಅಥವಾ ಒಳ್ಳೆ ಕಾರ್ಯಕ್ಕೆ ಹೋಗ್ತಾ ಇದ್ದೀರಾ ಅಂದಾಗ ಹಣೆಗೆ ಕುಂಕುಮವನ್ನು ಇಟ್ಕೊಂಡು ಹೋದರೆ ತುಂಬಾ ಶ್ರೇಷ್ಠ. ಇನ್ನು ಅರ್ಚನೆ ಎಲ್ಲ ಆದ ನಂತರ ಮತ್ತೊಂದು ಸಲ ಧೂಪವನ್ನು ತೋರಿಸ್ಬೇಕು. ಧೂಪ ಆದ ನಂತರ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯಕ್ಕೆ ಏನೇನು ಮಾಡ್ಬೋದು ಅಂದರೆ, ಅಮ್ಮನವರಿಗೆ ಬೆಲ್ಲದನ್ನ ಬಹಳನೇ ಪ್ರೀತಿ. ಹಾಗಾಗಿ ಬೆಲ್ಲನ್ನ ಗೂಡಾನ್ನ ಅಂತ ಕರೀತಾರೆ. ಗೂಡಾನ್ನ ಪ್ರಿಯೆ. ಹಾಗಾಗಿ ಗೂಡಾನ್ನವನ್ನು ಮಾಡಿಟ್ಟು ನೀವು ನೈವೇದ್ಯ ಮಾಡ್ಬೋದು. ಅಥವಾ ಅದರ ಬದಲಾಗಿ ಪಾಯಸ, ಪೊಂಗಲ್ಲು ಮತ್ತು ಕೇಸರಿ ಬಾತು, ಸಜ್ಜಿಗೆ ಈ ರೀತಿ ಕೂಡ ನೀವು ನೈವೇದ್ಯ ಏನಾದರೂ ಸಿಹಿ ನೈವೇದ್ಯವನ್ನು ಮಾಡಿ ನೈವೇದ್ಯ ಮಾಡ್ಬೋದು. ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋರು ಹಣ್ಣುಗಳನ್ನು, ಹಾಲನ್ನು ಇಟ್ಟು ನೈವೇದ್ಯ ಮಾಡ್ಬೋದು. ಇನ್ನು ಅಮ್ಮನವರ ಹುಟ್ಟಿದ ಹಬ್ಬ ಆಗಿರೋದ್ರಿಂದ ಆವತ್ತಿನ ದಿವಸ ಮಡ್ಲಕ್ಕಿಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿದ್ರೆ ಶ್ರೇಷ್ಠ. ಇಟ್ಟಿರೋಂಥ ಮಡ್ಲಕ್ಕಿಯನ್ನು ನೀವೇ ಬಳಸ್ಕೋಬೋದು, ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅಥವಾ ನಾದಿನಿಯರಿಗೆ ಕೊಡ್ಬೋದು, ಅಥವಾ ಬೀದಿ ಬದಿಯಲ್ಲಿರೋವಂಥ ಬಡವರಿಗೂ ಕೂಡ ನೀವು ಆ ಒಂದು ಮಡ್ಲಕ್ಕಿಲಿಟ್ಟಿರೋಂಥ ಸಾಮಗ್ರಿಗಳನ್ನು ಕೊಡ್ಬೋದು. ಅಥವಾ ದೇವಸ್ಥಾನಕ್ಕೂ ಕೂಡ ನೀವು ಮಡ್ಲಕ್ಕಿಯನ್ನು ಕೊಡ್ಬೋದು. ಇಟ್ಟಿರೋಂಥ ಮಡ್ಲಕ್ಕಿಯನ್ನು ಈ ರೀತಿ ನೀವಾದರೂ ಉಪಯೋಗಿಸ್ಕೊಳ್ಳಿ, ಅಥವಾ ಬೇರೆಯವ್ರಿಗೆ ಯಾರಿಗಾದ್ರೂ ಅವಶ್ಯಕತೆ ಇರೋವಂಥವ್ರಿಗೆ ಮಡ್ಲಕ್ಕಿಯನ್ನು ಕೊಟ್ಟರು ಕೂಡ ತುಂಬಾ ಒಳ್ಳೆಯದು. ಇನ್ನು ನೈವೇದ್ಯ ಆದ ನಂತರ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡಬೇಕು. ಮಹಾಮಂಗಳಾರತಿ ಮಾಡೋದಕ್ಕಿಂತ ಮುಂಚೆ ತುಪ್ಪದ ದೀಪಗಳನ್ನು ಅಥವಾ ತುಪ್ಪದ ಬತ್ತಿಯನ್ನು ಹಚ್ಕೊಂಡು ಪಂಚಾರತಿ, ತ್ರಯಾರತಿ ಕೂಡ ನೀವು ಮಾಡ್ಬೋದು. ಆರತಿ ಆದ ನಂತರ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಮನಸಾರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನೆಲ್ಲ ಹೇಳ್ಕೊಂಡು 3 ಸಲ ಪ್ರದಕ್ಷಿಣೆ ಹಾಕಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಹೂವು ಮತ್ತು ಅಕ್ಷತೆಯನ್ನು ದೇವ್ರ ಹತ್ರ ಅರ್ಪಿಸಿ. ನೀವು ಬೆಳಗ್ಗೆನೇ ಪೂಜೆ ಮಾಡಿದರೆ ಸಂಜೆಗೊಂದು ಸಲ ಕೈಕಾಲು ಮುಖ ತೊಳ್ಕೊಂಡು ಮತ್ತೊಂದು ಸಲ ದೀಪವನ್ನು ಹಚ್ಚಿ ಧೂಪವನ್ನು ಮಾಡಿ ಅನಂತರ ಕೆಂಪು ನೀರಿನ ಆರತಿ ಮಾಡಿ. ಆವತ್ತಿನ ದಿವಸ ನಿಮ್ಮ ಮನೆಗೆ ಯಾರಾದರೂ ಹೆಣ್ಣು ಮಕ್ಕಳು ಬಂದರೆ ಅವ್ರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ತಾಂಬೂಲವನ್ನು ಕೊಟ್ಟು ಕಳಿಸಿದ್ರೆ ಸಾಕಾಗುತ್ತೆ. ಈ ರೀತಿ ತುಂಬಾ ಸರಳವಾಗಿ ನೀವು ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿಯನ್ನು ಮನೆಯಲ್ಲಿ ಆಚರಣೆ ಮಾಡ್ಬೋದು. ಇನ್ನು ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ದಿವಸ ಅಮ್ಮನವರಿಗೆ ವಿಶೇಷವಾದಂತಹ ದೀಪಾರಾಧನೆಗಳನ್ನು ಮಾಡ್ಬೋದು. ಯಾವ ಯಾವ ದೀಪಾರಾಧನೆ ಮಾಡ್ಬೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ. ಅಮ್ಮನವರಿಗೆ ಅತ್ಯಂತ ಪ್ರಿಯವಾಗಿರುವಂಥ ನೀವು ಬೆಲ್ಲದ ದೀಪಾರಾಧನೆ ಮಾಡಿದ್ರೆ ಬಹಳನೇ ಶ್ರೇಷ್ಠ. ಬೆಲ್ಲದ ದೀಪಾರಾಧನೆನ ಆಷಾಢ ಮಾಸದಲ್ಲಿ ಯಾವ ರೀತಿ ಮಾಡಬೇಕು ಅಂತ ಈಗಾಗಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಈ ದೀಪಾರಾಧನೆನ ನೀವು ಮನೇಲಿ ಕೂಡ ಮಾಡ್ಬೋದು, ಹಾಗೆ ದೇವಸ್ಥಾನದಲ್ಲಿ ಕೂಡ ಮಾಡ್ಬೋದು. ಬೆಲ್ಲದ ಆರತಿಯನ್ನು ಅಥವಾ ಬೆಲ್ಲದ ದೀಪಾರಾಧನೆನ ಬಿಟ್ಟು ಯಾವ ದೀಪಾರಾಧನೆ ಮಾಡ್ಬೋದು ಅಂದರೆ, ಬೇವಿನ ಸೊಪ್ಪಿನ ಮೇಲೆ 2 ಮಣ್ಣಿನ ದೀಪವನ್ನು ಹಚ್ಚೋದನ್ನು ಕೂಡ ನೀವು ಆವತ್ತಿನ ದಿವಸ ಮಾಡ್ಬೋದು. ನೀವು ಅದನ್ನು ಕೂಡ ಮನೆಯಲ್ಲೇ ಹಚ್ಬೋದು ಅಥವಾ ದೇವಸ್ಥಾನದಲ್ಲಿ ಕೂಡ ಹಚ್ಬೋದು. ಇನ್ನು ಈ 2 ದೀಪಾರಾಧನೆಯನ್ನು ಹೊರತುಪಡಿಸಿ ನೀವು ನಿಂಬೆಹಣ್ಣಿನ ದೀಪನೂ ಕೂಡ ದೇವಸ್ಥಾನದಲ್ಲಿ ಹಚ್ಬೋದು. ಮನೆಯಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದಕ್ಕೆ ಹೋಗಬೇಡಿ. ಇನ್ನು ತುಪ್ಪದ ದೀಪ ಹಚ್ಬೋದು, ಹಾಗೆ ಉಪ್ಪಿನ ದೀಪವನ್ನು ಕೂಡ ಅವತ್ತಿನ ದಿವಸ ಹಚ್ಬೋದು. ಇನ್ನು ಅವತ್ತಿನ ದಿವಸ ಮನೆಯಲ್ಲೇ ಏನಾದರೂ ಪ್ರಸಾದವನ್ನು ತಯಾರು ಮಾಡ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಬಂದಿರೋಂಥ ಭಕ್ತರಿಗೆ ಪ್ರಸಾದವನ್ನು ಹಂಚ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಸರಳವಾಗಿ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಪೂಜೆಯನ್ನು ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.